ಇವತ್ತಿನ ಪಂದ್ಯ ಯಾವುದೆಲ್ಲ ಹಳೆ ತಂಡ ಹೊಸ ನಾಯಕ. ಇವತ್ತು ಗೆಲುವಿನ ನಿರೀಕ್ಷೆಯಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ತಾರ. ಇವತ್ತು ಮುಂಬೈ ಇಂಡಿಯನ್ಸ್ ಎದುರಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ. ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಸಾಕಷ್ಟು ಬಲಿಷ್ಠವಾಗಿದೆ. ಮುಂಬೈ ತವರಿನಲ್ಲಿ ಮೊದಲ ಪಂದ್ಯವನ್ನ ಆಡ್ತಾ ಇದೆ. IPL ನಲ್ಲಿ ಈ ಸೀಸನ್ IPL ನಲ್ಲಿ ನೋಡ್ತಾ ಇರೋ ಪ್ರಕಾರ ತವರಿನಲ್ಲಿ ಎಲ್ಲ ಟೀಮ್ಗಳು ಗೆಲ್ತಾ ಇವೆ. ಹಾಗಾದ್ರೆ ಮುಂಬೈ ಇವತ್ತು ಗೆಲ್ಲುತ್ತಾ? ಪಾಟೀಲ್, ವಾನ್ಖೇಡಿಯಲ್ಲಿ ಮ್ಯಾಚ್ ನಡೀತಾ ಇರುವಂಥದ್ದು. ತವರಿನ ನೆಲ ಮುಂಬೈಗೆ, ರಾಜಸ್ಥಾನಕ್ಕೆ ಬಿಗ್ ರಾಯಲ್ ಒಂದು ಮೊತ್ತವನ್ನು ಕೊಡಬಹುದಾ, ಟಾರ್ಗೆಟ್ ಅನ್ನು ಕೊಡಬಹುದಾ? ಹೆಂಗೆ ಅಲ್ಲ, ಅದಕ್ಕಿಂತ ಮುಂಚೆ ನಾವು ಮುಂಬೈಯಲ್ಲಿ ಇವತ್ತಿನ ವಾತಾವರಣ ಹೆಂಗಿರಬಹುದಲ್ವಾ? ಬೇರೆ ಕಡೆನೆ ಬಿಟ್ಟಿಲ್ಲ. ಇನ್ನು ಮುಂಬೈದವ್ರಿಗಂತೂ ಸುತಾರಾಮ್ ಇಷ್ಟಾನೇ ಇಲ್ಲ ಹಾರ್ದಿಕ್ ಪಾಂಡ್ಯ ನಾಯಕ ಆಗಿರೋದು. ನಿಜ. ಇವತ್ತು ನನಗನ್ಸಿದ ಮಟ್ಟಿಗೆ ಇಡೀ ಗ್ರೌಂಡ್ ಅಲ್ಲಿ ಹೆಂಗೆ ಕೊಹ್ಲಿ ಅಂತ ನಮ್ಮ ಬೆಂಗಳೂರಲ್ಲಿ ಕೂಗ್ತಾರೋ 100% ಇವತ್ತು ವಾಂಖೇಡೆಯಲ್ಲಿ ರೋಹಿತ್ ಅಬ್ಬರ ಇರುತ್ತೆ. ಅದರಲ್ಲೂ ಕೂಡ ಎಲ್ರಿಗೂ ಹೇಗೆ ಆಸೆ ಇದೆ ಅಂತಂದ್ರೆ ರೋಹಿತ್ ಆಡ್ಬೇಕು, ಬೂಮ್ರಾ ಆಡ್ಬೇಕು, ಮ್ಯಾಚ್ ಸೋಲ್ಬೇಕು. ಇದು ಈಗ MI ಫ್ಯಾನ್ಸ್ ಆಸೆ. ಖಂಡಿತವಾಗ್ಲೂ ಮುಂಬೈ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ, ಇಲ್ಲ ಅನ್ನಲ್ಲ. ಬಟ್ ಇವತ್ತು ಹಾರ್ದಿಕ್ ಪಾಂಡ್ಯಗೆ ಮೆಂಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ. ಒಂದು ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು, ಹೊರಗಡೆ ಇರುವಂತ ಅಭಿಮಾನಿಗಳು ಒಂದು ವಾರ್ನಿಂಗು ಕೂಡ ಇದೆ. ಈಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ನೀವು ನಿಂದನೆ ಮಾಡಿದ್ರೆ ಹೊರಗಡೆ ಹಾಕ್ತಿವಿ ಅನ್ನುವಂಥದ್ದು ಅದೆಷ್ಟರ ಮಟ್ಟಿಗೆ ಸರಿನೋ ಏನು. ಒಂದು ಲೆಕ್ಕಾಚಾರ ಜನ ಇರ್ತಾರೆ, ಒಂದ್ 40,000 ಜನ ಇರುವಾಗ ಯಾರನ್ನಂತ ಹುಡುಕ್ತಾರೆ, ಕೆಲವೊಬ್ಬರನ್ನ ಹುಡುಕಿ ಇದನ್ನ ಮಾಡ್ಬೇಕಷ್ಟೇ. ಬಟ್ ಅಲ್ಲಿ ಬಂದಿರುವಂತ 95% ಜನ ರೋಹಿತ್ಗೆ ಸಪೋರ್ಟ್ ಮಾಡೋದು, ರೋಹಿತ್ ಬಗ್ಗೆನೇ ಕೂಗೋದು, ಹಾರ್ದಿಕ್ ಪಾಂಡ್ಯ ಅವ್ರನ್ನೇ ತೆಗೊಳ್ಳೋದು. ಇದ್ರಲ್ಲಂತೂ ಡೌಟೇ ಇಲ್ಲ. ಏನು ಎಲ್ಲರನ್ನೂ ಕೂಡ ಏನು 50,000 ಜನ ಎಲ್ಲರನ್ನೂ ಕೂಡ ಇವ್ರು ಶಿಕ್ಷೆ ಕೊಡೋದಕ್ಕಂತೂ ಆಗಲ್ಲ. ಒಂದು ಲೆಕ್ಕಾಚಾರದಲ್ಲಿ ನಾನು ಹೇಳ್ತೀನಿ, ಯಾರಿಗೆ ಬೇಕಾಗಿತ್ತು ಹಾರ್ದಿಕ್ ಪಾಂಡ್ಯ ನಾಯಕ ಆಗೋದು? ಯಾರಿಗೆ ಬೇಕಾಗಿತ್ತು? ಜಸ್ಟ್ ಮ್ಯಾನೇಜ್ಮೆಂಟಿಗೆ ಮಾತ್ರ. ಇನ್ನೂ ಕಳಪೆ ಪ್ರದರ್ಶನ ಕೊಡ್ತಾ ಇದೆ ಈ ತಂಡ? ಇಲ್ಲ. 5 ಸರಿ ಕಪ್ ಗೆದ್ದಿದೆ. ರೋಹಿತ್ ಶರ್ಮಾ ಏನಾದ್ರೂ ವಯಸ್ಸಾಯ್ತು, ರಿಟೈರ್ಮೆಂಟ್ ತಗೋತಾ ಇದಾರ? ಇಲ್ಲ. ಇಂಡಿಯಾ ಕ್ಯಾಪ್ಟನ್, ಆತನನ್ನ ಬದಲಾಯಿಸೋ ಅವಶ್ಯಕತೆ ಇರಲಿಲ್ಲ. ಹೋಗ್ಲಿ, ಹಾರ್ದಿಕ್ ಪಾಂಡ್ಯ ಹತ್ರ ಏನ್ ನೋಡಿ ಕರ್ಕೊಂಡ್ ಬಂದ್ರಪ್ಪ ನೀವು? ಅದು ಕೂಡ ಇಲ್ವಾ. ತುಂಬಾ ಗೊಂದಲಗಳ ನಡುವೆ ಈ ಟೀಮ್ ನ ರೆಡಿ ಮಾಡಿದೆ. ಡ್ರೆಸ್ಸಿಂಗ್ ರೂಮ್ ಅಂತೂ ಈಗ ಖಂಡಿತವಾಗ್ಲೂ ಅಲ್ಲೊಂದು ಬಣ ಇಲ್ಲೊಂದು ಬಣ, ಈಗ ರಾಜಕೀಯ ಬಣ ಹೇಗಿದೆಯೋ ಹಾಗೆ ಬಣಗಳೆಲ್ಲ ಸೃಷ್ಟಿಯಾಗಿದೆ. ಒಂದು ಲೆಕ್ಕಾಚಾರದಲ್ಲಿ ಮುಂಬೈ ತನ್ನನ್ನ ತಾನೇ ಸೋಲಿಸಿಕೊಳ್ಳುವಂತಹ ಒಂದು ತಂಡ ಆಗಬಹುದು ಅಂತ ಎಸ್ ಪಾಟೀಲ್. ಹಲವು ಗೊಂದಲಗಳು ಮುಂಬೈ ಟೀಮ್ನಲ್ಲೂ ಕೂಡ ಇವೆ. ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೇಗಿರ್ಬೋದು ಏನೋ. ಆದ್ರೆ ಇವತ್ತು ಮುಂಬೈ ಇಂಡಿಯನ್ಸ್ ತಂಡದಿಂದ ಆಡುವ 11ರ ಬಳಗ ಹೇಗಿದೆ, ಬಲಿಷ್ಠವಾಗಿದೆ ಮುಂಬೈ ತಂಡ. ಆದ್ರೂ ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 2 ಮ್ಯಾಚ್ ಕಂಟಿನ್ಯೂಸ್ಲಿ ಸೋತಿದ್ದಾರೆ. ಪಾಟೀಲ್, ಈ 11 ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟ್ರಾಂಗ್ ಆಗಿದೆ. ಆರಂಭದಲ್ಲಿ ರೋಹಿತ್ ಶರ್ಮಾ ಮತ್ತೆ ಇಶಾಂತ್ ಕಿಶನ್ ಒಂದು ಒಳ್ಳೆ ಆರಂಭ ಅಂತ ಕೊಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಫಾರ್ಮ್ ನಲ್ಲಿ ಇರೋದು ಆ ತಂಡಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ನಮನ್ದೀರ್ ಎಂತ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಬ್ಬರದ ಬ್ಯಾಟಿಂಗ್, ಒಂಥರ ಪೊಲಾರ್ಡ್ನ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮನ್ದೀರ್ ಆಸ್ ಅ ಫಿನಿಷರ್ ಆಗಿ ಕೂಡ ಇವ್ರನ್ನ ಇಳಿಸಬಹುದು. ತಿಲಕ್ ವರ್ಮಾ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ, ಬಿಗ್ ಹಿಟ್ ಮಾಡ್ತಾ ಇದ್ದಾರೆ. ನೀವು ಸನ್ ರೈಸರ್ಸ್ ಹೈದರಾಬಾದ್ ಜೊತೆಗೆ ಅಂತಹ ದೊಡ್ಡ ಸ್ಕೋರ್ ಮೊತ್ತ ಕಲೆ ಹಾಕಿದ್ರು ಕೂಡ ಅದನ್ನು ಚೇಸ್ ಮಾಡಬಲ್ಲವು ಅನ್ನೋದನ್ನ ತಿಲಕ್ ವರ್ಮಾ ತೋರಿಸ್ಕೊಟ್ರು. ಒಂದು ಒಳ್ಳೆ ಫಾರ್ಮು. ಹಾರ್ದಿಕ್ ಪಾಂಡ್ಯ ಆಸ್ ಅ ಕ್ಯಾಪ್ಟನ್ ಓಕೆ, ನನಗೂ ಕೂಡ ಇಷ್ಟ, GT ನ ಗೆಲ್ಲಿಸ್ಕೊಟ್ರು. ಬಟ್ ಯಾಕೆ ಬೇಕಿತ್ತು ಈ ಒಂದು ನಿರ್ಧಾರ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಟೀಮ್ ಡೇವಿಡ್ ಒಂದು ಪಂದ್ಯದಲ್ಲಿ ಆಡ್ತಾ ಇದ್ದಾರೆ, ಬಟ್ ಆರಂಭದಲ್ಲಿ ಒಂದು ಸ್ವಲ್ಪ ಬಾಲ್ಗಳನ್ನು ಜಾಸ್ತಿ ತಿಂತಾ ಇದ್ದಾರೆ. ಜೆರಾಲ್ಡ್ ಕೋಲ್ಜಿನ್ ಆಡಿಸ್ತಾರ ಅಥವಾ ಬ್ರೆವಿಸ್ನ ಆಡಿಸ್ತಾರ, ಶೆಫರ್ಡ್ನ ಆಡಿಸ್ತಾರ ಗೊತ್ತಿಲ್ಲ. ಇವತ್ತಿನ ಪಂದ್ಯದಲ್ಲಿ ನೋಡಬೇಕು. ಬಟ್ ಕೋಲ್ಜಿನ ಒಂದು ಒಳ್ಳೆ ಬೌಲರ್ ಅಂತ ಅನ್ಕೋತೀನಿ. ಶಮ್ಸ್ ಮುಲಾನಿ ಇನ್ನೂ ಅಷ್ಟೊಂದು ಮಿಂಚ್ತಾ ಇಲ್ಲ. ಪಿಯೂಷ್ ಚಾವ್ಲಾ ಆಸ್ ಅ ಟ್ರಂಪ್ ಕಾರ್ಡ್ ಬೌಲಿಂಗಲ್ಲಿ. ಜಸ್ಪ್ರೀತ್ ಬುಮ್ರಾ ಈ ತಂಡದ ಬೌಲಿಂಗ್ ಅಸ್ತ್ರ ಅನ್ಬೋದು, ಇವರಿಂದನೇ ಜಾಸ್ತಿ ಗೆಲ್ಲಬೇಕು. ಇನ್ನು ಮುಪಾಕನ್ ಅಂತೂ ಇವತ್ತು ಆಡಿಸ್ತಾರಾ ಇಲ್ವಾ? ಅಕಸ್ಮಾತ್ ಇವತ್ತು ಆಡಿಸಿದ್ರೆ ಮುಖ ಹೊಡಿತಾರಾ ಇಲ್ವಾ ಗೊತ್ತಿಲ್ಲ. ಒಂದು ಲೆಕ್ಕಾಚಾರದಲ್ಲಿ 11 ಭಾಗ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸ್ಟ್ರಾಂಗ್ ಆಗಿದೆ. ಎಸ್, ಮುಂಬೈ ಇಂಡಿಯನ್ಸ್ ತಂಡವನ್ನ ನೋಡಿದ್ವಿ. ರಾಜಸ್ಥಾನ್ ರಾಯಲ್ಸ್ ಕೂಡ ಬಲಿಷ್ಠವಾಗಿರುವಂತಹ ತಂಡ ಇದೆ. ರಾಜಸ್ಥಾನ್ ರಾಯಲ್ಸ್ ಪ್ಲೇಯಿಂಗ್ 11 ಅನ್ನ ನೋಡ್ತಾ ಇದ್ರೆ ಏನ್ ಹೇಳ್ತೀರಾ ಪಾಟೀಲ್? ಖಂಡಿತ ಜೈಸ್ವಾಲ್ ಮತ್ತು ಬಟ್ಲರ್ ಒಂದು ಒಳ್ಳೆ ಫಾರ್ಮ್ ಅಂತೂ ಬರಲೇಬೇಕು. ಜೈಸ್ವಾಲ್ ಒಂದು ಸ್ವಲ್ಪ ಕಡಿಮೆ ರನ್ ತೆಗೆದಿದ್ದಾರೆ. ಬಟ್ಲರು ಕೂಡ ಏನಿಲ್ಲ, ಬರೀ 22 ರನ್ ತೆಗೆದಿದ್ದಾರೆ. ಓಪನಿಂಗ್ ಸ್ಲಾಟ್ನಲ್ಲಿ ಒಂದು ಸ್ವಲ್ಪ ರನ್ ಬರ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಆಸ್ ಅ ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಕಳೆದ ಪಂದ್ಯದ ಹೀರೋ ರಿಯಾನ್ ಪರಾಗ್ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು. 2 ಪಂದ್ಯದಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. 84 ರನ್ನನ್ನು ಹೊಡೆದು ಆ ತಂಡಕ್ಕೆ ಗೆಲುವನ್ನು ಸಾಧಿಸಿದ್ರು. ಹೆಟ್ಮೇರ್ ತನಗೆ ಕೊಟ್ಟಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ. ಬಟ್ 2 ಮ್ಯಾಚಲ್ಲಿ ಅದು ಆಗಿಲ್ಲ. ದೊಡ್ಡ ಮ್ಯಾಚ್ ಬಂದರೆ ಮಾಡ್ಬೋದು. ಧ್ರುವ ಜುರೇಲ್ ಬಿಗ್ ಹಿಟ್ ಬರ್ತಾ ಇಲ್ಲ. 2 ಪಂದ್ಯದಲ್ಲಿ 20 ರನ್ ಗಳಿಸಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಆಸ್ ಅ ಬ್ಯಾಟಿಂಗ್ ಬೌಲಿಂಗ್ ನೋಡಿ, ನೀವು ಮೊನ್ನೆ ರಿಯಾನ್ ಪರಾಗ್ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಇನ್ನು ಸಂದೀಪ್ ಶರ್ಮಾ ಒಂದು ಒಳ್ಳೆ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ RCB ಯಾಕೆ ತಗೊಳ್ಳಲು ನನಗಂತೂ ಗೊತ್ತಿಲ್ಲ. ಬೇಸ್ ಪ್ರೈಸಲ್ಲಿ ಇವ್ರು ತೊಗೊಂಡಿರೋದು ಇವನ್ನ. ಇನ್ನು ಅವೇಶ್ ಖಾನ್ ಆಗಿರ್ಬೋದು, ಟ್ರೆಂಟ್ ಬೋಲ್ಟ್ ಆ ತಂಡದ ಟ್ರಂಪ್ ಕಾರ್ಡ್ ವೇಗದ ಅಸ್ತ್ರ, ಮತ್ತು ಯಜ್ವೇಂದ್ರ ಚಹಲ್. ಖಂಡಿತವಾಗ್ಲೂ ಈ ಒಂದು ತಂಡ ಏನಾದರೂ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ವಿಕೆಟ್ ಬೇಕಪ್ಪ ಅಂತ ಅಂದಾಗ ಚಹಲ್ ಕೈಲಿ ಬಾಲ್ ಕೊಡ್ಬೋದು.
ಎಸ್, ಎರಡು ತಂಡಗಳು ಕೂಡ ಬಲಿಷ್ಠವಾಗಿವೆ. ಇವತ್ತು ದೊಡ್ಡ ಮಟ್ಟದ ಹಣಾಹಣಿಯನ್ನ ನಿರೀಕ್ಷೆ ಮಾಡಬಹುದು. ಪ್ರಿಯಾಂಕಾ, ನೋಡಿದ್ರಿ ಪ್ಲೇಯಿಂಗ್ 11 ನೋಡಿದ್ರಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮುಂಬೈನವರು ಹೋಮ್ ಗ್ರೌಂಡ್ ನಲ್ಲಿ ಆಡ್ತಾ ಇದ್ದಾರೆ ಇವತ್ತು, ಹೆಂಗ್ ಪ್ರೆಡಿಕ್ಟ್ ಮಾಡ್ತೀರಾ ಈ ಮ್ಯಾಚ್ ನ? ಎರಡು ಟೀಮ್ ಸ್ಟ್ರಾಂಗ್ ಆಗಿದೆ, ಆ ಕಡೆ ಈ ಕಡೆ ಎರಡು ಕಡೆ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬಟ್ ಏನಂದ್ರೆ ನಾವು ಈಗಾಗಲೇ ಮಾತಾಡಿರೋ ತರ ಹಾರ್ದಿಕ್ ಪಾಂಡ್ಯ ಅವ್ರ ಟೀಮಲ್ಲಿ ಅವರೇ ಸೋಲ್ತಾರೇನೋ ಅನ್ನೋ ಒಂದು ಇದಾಗುತ್ತೆ ರೋಹಿತ್ ಶರ್ಮಾ ಅಂಡ್ ಪಾಂಡ್ಯಗೆ ಎದುರಾಳಿ ಆದಾಗ. ಸೊ ನನ್ನ ಪ್ರಕಾರ ಇವತ್ತಿನ ಪ್ರೆಡಿಕ್ಷನ್ ನೋಡ್ತಾ ಇದ್ರೆ ಮುಂಬೈ ಗೆಲ್ಲಬಹುದು ಹೋಮ್ ಗ್ರೌಂಡ್ ಅಲ್ಲಿ ಅಂತ ಅನ್ಸುತ್ತೆ. ಎಸ್ ಪಾಟೀಲ್, ಇನ್ನೊಂದು ಕಡೆಯಲ್ಲಿ ವಾಂಖೆಡೆ ಪಿಚ್ ಅಂಡ್ ಟಾಸ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಇವತ್ತಿನ ಪಂದ್ಯದಲ್ಲಿ ಟಾಸ್ ಇಷ್ಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಪಿಚ್ ಹೆಂಗಿದೆ ಅಲ್ಲಿದ್ದು? ವಾಂಖೆಡೆ ಯಾವಾಗಿದ್ರು ಚೇಜಿಂಗ್ ಪಿಚ್, ಚೇಜಿ ಫ್ರೆಂಡ್ಲಿ. ಈಗ ನಮ್ಮ RCB ಹೆಂಗೆ ರನ್ ಹೊಳೆ ಬರುತ್ತೋ ಹಾಗೆ ಮುಂಬೈನಲ್ಲೂ ಕೂಡ ರನ್ ಹೊಳೆ ಬರುತ್ತೆ. ಎಲ್ರಿಗೂ ಗೊತ್ತಿರ್ಬೋದು 2011ರಲ್ಲಿ ಹೆಂಗೆ ನಾವು ವಿಶ್ವಕಪ್ ಗೆದ್ದಿದ್ವಿ. ಚೇಜಿಂಗ್ ಫ್ರೆಂಡ್ಲಿ ಪಿಚ್, ಯಾವುದೇ ತಂಡ ಆದರೂ ಕೂಡ ಚೇಂಜ್ ಮಾಡೋದಕ್ಕೆ ಇಷ್ಟಪಡುತ್ತೆ. ಟಾಸ್ ಗೆದ್ರೆ ಕಣ್ಣು ಮುಚ್ಕೊಂಡು ಕ್ಯಾಪ್ಟನ್ ಬೌಲಿಂಗ್ ಅನ್ನು ತೆಗೆದುಕೊಳ್ತಾರೆ. ಹಾಗಂತ ಹೇಳಿ ಮೊದಲು ಬ್ಯಾಟ್ ಮಾಡಿದ್ರೆ ರನ್ ತೆಗೆಯಲ್ಲ, ಖಂಡಿತ ತೆಗಿತಾರೆ. 180 ಮೇಲೇನೆ ರನ್ ಹೊಡಿಯೋದು. ನನಗನ್ಸಿದ ಮತ್ತಿಗೆ ಇವತ್ತು 200 ಹೊಡೆದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ, ಅಂತ ಒಳ್ಳೆ ಪಿಚ್ ಇದೆ. ಮೊದಲು ಪಂದ್ಯ ಬೇರೆ ಆಡ್ತಾ ಇದೀವಿ, ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ. ಮೊದಲು ಸೆಂಟ್ರಲ್ ಟ್ರ್ಯಾಕ್ನಲ್ಲಿ ಆಡ್ತಾ ಇರೋದ್ರಿಂದ ಫ್ರೆಂಡ್ಲಿ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ ಟಾಸ್ ಗೆದ್ರೆ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನಾನು ಅನ್ಕೋತೀನಿ. ಬಟ್ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಎದುರಿಸ್ತಾ ಇರುವಂತ ಸವಾಲು ಯಾಕಂತ ಹೇಳಿದ್ರೆ ಮುಂಬೈ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಂತ ಅತ್ಯಂತ ಕೆಟ್ಟ ನಿರ್ಧಾರ ಅಂತ ಹೇಳಿದ್ರೆ ಕ್ಯಾಪ್ಟನ್ ಚೇಂಜಸ್ ಮಾಡೋದು. ರೋಹಿತ್ ಶರ್ಮಾ ಅವರನ್ನ ತುಂಬಾ ಗೌರವಯುತವಾಗಿ ಕೆಳಗಿಳಿಸಿದ್ರೆ ಫ್ಯಾನ್ಸ್ ಕೂಡ ಒಪ್ತಿದ್ರೇನೋ, ಆದ್ರೆ ಈ ರೀತಿಯಾಗಿ ಹೇಳ್ದೆ ಕೇಳದೆ ಕ್ಯಾಪ್ಟನ್ ಚೇಂಜು, ಎಲ್ಲೋ ಒಂತ ಟೀಮ್ ಇಂದ ಕರ್ಕೊಂಡ್ ಬರ್ತೀರಾ, ನೀನೇ ಕ್ಯಾಪ್ಟನ್ ಅಂದಾಗ ಫ್ಯಾನ್ಸ್ಗೂ ಕೂಡ ಅಸಮಾಧಾನ ಆಗುತ್ತೆ. ಈ ಫ್ರಾಂಚೈಸಿ ಅವರ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ? ನಿಜವಾಗ್ಲೂ ಕೆಟ್ಟ ನಿರ್ಧಾರ, ಅದರಲ್ಲಂತೂ ಡೌಟೇ ಇಲ್ಲ. ಯಾವ ಫ್ಯಾನ್ಸಿಗೆ ಒಪ್ಪಿಗೆ ಇದೆ ಹೇಳಿದ್ದು? ಜಸ್ಟ್ ಮುಂಬೈ ಇಂಡಿಯನ್ ಫ್ಯಾನ್ಸ್ ಅಲ್ಲ, ಇಡೀ ಇಂಡಿಯಾದಲ್ಲಿ, ಇಡೀ ವರ್ಲ್ಡ್ ಅಲ್ಲೇ ಯಾರು ಕ್ರಿಕೆಟ್ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಆ ನಿರ್ಧಾರವನ್ನು ಒಪ್ಕೊಳ್ಳೋದಕ್ಕೆ ಇನ್ನೂ ಕೂಡ ಸಾಧ್ಯನೇ ಇಲ್ಲ. ರೋಹಿತ್ ಶರ್ಮಾ ಏನಾದ್ರೂ ಕೆಟ್ಟ ಕ್ಯಾಪ್ಟನ್? ಖಂಡಿತವಾಗ್ಲೂ ಇಲ್ಲ. ಆತನ, ನೀವು ಹೇಳ್ದಂಗೆ ಓಕೆ, ಆತನ ಕ್ಯಾಪ್ಟನ್ಸಿಯಿಂದ ಇಳಿಸ್ಬೇಕು, ಓಕೆ ನೀವು ಯಂಗ್ ಟೀಮ್ನ ಮುಂದೆ ಕಟ್ಟಬೇಕಪ್ಪ ನಿಮ್ಮ ತಲೆಯಲ್ಲಿದೆ. ಆತನನ್ನ ಒಪ್ಪಿಸಿ ರೋಹಿತ್ ಶರ್ಮಾ ಅವ್ರನ್ನ ಗೌರವಯುತವಾಗಿ ನೀವು ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿ ಇನ್ನೊಬ್ಬನಿಗೆ ಪಟ್ಟ ಕೊಟ್ಟಿದ್ರೆ ನಿಮ್ಮ ಸ್ಥಾನಮಾನನೂ ಉಳಿತಿತ್ತು. ಬಟ್ ಈಗ ನೋಡಿ ಒಳಬೇಗುದಿ ಹೇಗಿದೆ. ನೀವು ಆಸ್ ಅ ಕ್ಯಾಪ್ಟನ್ ಆಗಿ ಒಂದು ಸ್ವಲ್ಪ ಅಗ್ರೆಸಿವ್ ತೋರಿಸ್ತಾ ಇದ್ದಾರೆ. ಆಮೇಲೆ ಹಿರಿಯರಿಗೆ ಒಂದು ಸ್ವಲ್ಪ ಗೌರವ ಕೊಡದೇ ಇರೋದು, ಅದೆಲ್ಲವನ್ನ ನೋಡ್ತಾ ಇದ್ರೆ ಮುಂಬೈ ತಂಡದಲ್ಲಿ ಆಟವೂ ಸರಿ ಇಲ್ಲ, ಅಲ್ಲಿರುವಂತ ಒಂದು ಏನು ಮನಸ್ಥಿತಿಗಳಿದಾವ ಅವು ಸರಿ ಇಲ್ಲ, ಕೆಟ್ಟೋಗಿಬಿಟ್ಟಿದೆ. ಪಾಟೀಲ್, ಒಂದು ಕ್ವೆಶನ್ ಸಾಮಾನ್ಯವಾಗಿ ಇಲ್ಲಿ ಉದ್ಭವಿಸುತ್ತೆ, ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರುವಂತ ಮ್ಯಾಟರ್. ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಕೆಳಗಿಳಿಸಿ ರೋಹಿತ್ ಶರ್ಮಾಗೆ ಪಟ್ಟವನ್ನು ಕಟ್ತಾರೆ. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಆಗಿತ್ತು, ವಿರಾಟ್ ಕೊಹ್ಲಿ ಹಿಂಗಾಗಬಾರ್ದಿತ್ತು ಅಂತ ಹೇಳಿ. ಅದನ್ನೇ ಈಗ ರೋಹಿತ್ ಶರ್ಮಾ ಫೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ. ನೀವೇನು? ನಿಜ, ಅದಂತೂ ನಿಜ. ಬಟ್ ರೋಹಿತ್ ಶರ್ಮಾ ಕೊಹ್ಲಿ ಅವ್ರನ್ನ ಯಾವಾಗ ಇಳಿಸಿದ್ರು ಅಂದ್ರೆ ಅವರೊಂದು 3 ವರ್ಷ ಫಾರ್ಮ್ ನಲ್ಲೇ ಇರಲಿಲ್ಲ. ಅವಾಗ ಆ ಒಂದು ಕಳಪೆ ಪ್ರದರ್ಶನವನ್ನ ನೋಡಿದ್ರು. ಅದ್ರ ಜೊತೆಗೆ ಒಂದು 2 ಟೂರ್ನಿ ಕೂಡ ನಮಗೆ ಬ್ಯಾಕಪ್ ಆಗಿತ್ತು. ಅದನ್ನೆಲ್ಲ ಅನುಸರಿಸಿಕೊಂಡು ಮತ್ತೆ ರೋಹಿತ್ ಶರ್ಮಾ ಕೂಡ ಅಷ್ಟೇ ಅರ್ಹರಾಗಿದ್ರು. ಅರ್ಹತೆನೂ ಇರುತ್ತೆ ಅಲ್ವಾ. ಕೊಹ್ಲಿ ಏನಪ್ಪಾ, ಕೊಹ್ಲಿಗೆ ಅರ್ಹತೆ ಇಲ್ಲ ಅಂತ ಅಲ್ಲ, ಕೊಹ್ಲಿಗೆ ಅವ್ರಕ್ಕಿಂತ ಜಾಸ್ತಿ ರಾಜನೇ. ಬಟ್ ಓಕೆ, ನೀವು ಒಂದು ಬದಲಾವಣೆಯನ್ನ ನೋಡಿದ್ರೆ ತುಂಬಾ ವರ್ಷಗಳು ಆಗಿತ್ತು, ನಾವೇನು ತುಂಬಾ ಇದನ್ನ ಅಂತ ಅಲ್ಲ. ಅವಾಗ ಒಂದು ಮೂಮೆಂಟ್ ನ ಚೇಂಜ್ ಮಾಡಿದ್ರು, ಬಟ್ ಅದು ವರ್ಕೌಟ್ ಆಯ್ತು. ವರ್ಕೌಟ್ ಆಗಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅವರಿಂದ ನಾವು ವಿಶ್ವಕಪ್ ಫೈನಲ್ ತನಕ ಹೋಗಿದೀವಿ, ಅನೇಕ ಸೀರೀಸ್ ಗಳನ್ನ ಗೆದ್ದಿದ್ದೀವಿ. ಬಟ್ ಹಾರ್ದಿಕ್ ಪಾಂಡ್ಯಗೆ ಅದಾಗಿಲ್ಲ. ಬದಲಾವಣೆಗಳು ಸಹಜ, ಬಟ್ ಇಂತಹ ಬದಲಾವಣೆ ಇದು ಕೆಟ್ಟ ಬದಲಾವಣೆ. ಇದು ಅವಾಗ ನೋಡಿ ಅಷ್ಟೊಂದು ಯಾರು ಅಷ್ಟು ರಿಯಾಕ್ಟ್ ಮಾಡಲಿಲ್ಲ. ಓಕೆ, ರೋಹಿತ್ ಶರ್ಮಾನ ಒಂದ್ ಸ್ವಲ್ಪ ದಿನ ಕೊಹ್ಲಿ ಫ್ಯಾನ್ಸ್ ಒಂದ್ ಸ್ವಲ್ಪ ಬೇಜಾರಾದ್ರು, ಅದಾದ ನಂತರ ಎಲ್ಲವೂ ಕೂಡ ಸರಿ ಹೋಯ್ತು. ಮತ್ತೆ ರೋಹಿತ್ ಮತ್ತೆ ಕೊಹ್ಲಿ ನೋಡಿ ಅವ್ರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆಗಿರ್ಬೋದು, ಕ್ರೀಡಾಂಗಣದಲ್ಲಿ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಒಳ್ಳೆ ಜಾನತನ ಇರುತ್ತೆ, ಆಮೇಲೆ ಫ್ರೆಂಡ್ಶಿಪ್ ಇರುತ್ತೆ. ಹಾಗೆ ಮುಂಬೈಲಿ ಕಾಣಿಸ್ತಾ ಇದೀವ? ಇಲ್ವೇ ಇಲ್ಲ. ಒಂದು ಲೆಕ್ಕಾಚಾರದಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ನಾನು ಅನ್ಕೋತೀನಿ. ಇವತ್ತು ಹಾರ್ದಿಕ್ ಪಾಂಡ್ಯ ಮ್ಯಾಚ್ ಗೆಲ್ಲುವಂತ ಪ್ರೆಷರ್ ಎಷ್ಟಿದೆಯೋ, ಮುಂಬೈನಲ್ಲಿ ಮುಂಬೈ ಫ್ಯಾನ್ಸ್ ಮುಂದೆ ಆಡೋದು ಅಷ್ಟೇ ಪ್ರೆಷರ್ ಇದೆ. ಇರ್ತಾರಲ್ಲ ಪಾಂಡ್ಯ, ಹೌದೌದು, ಇದ್ದೇ ಇರಬೇಕು. ಮತ್ತೆ ಹೀಯಾಳಿಸಬಾರ್ದು ಅಂತ ಪೊಲೀಸರು ಬೇರೆ ವಾರ್ನಿಂಗ್ ಮಾಡ್ತಾರೆ. ಅದು ಎಲ್ಲವೂ ಕೂಡ ತುಂಬಾ ಪ್ರೆಷರ್ ಅಲ್ಲಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಬಟ್ ಇದನ್ನೆಲ್ಲ ಅರ್ಥಕೊಂಡಿರ್ತಾರೆ. ಏನು ಹಾರ್ದಿಕ್ ಪಾಂಡ್ಯ ಬಂದ ತಕ್ಷಣ ಅವನೇನು ಗೊತ್ತಿರಲ್ಲ ಅಂತ ಏನಲ್ಲ, ಅವರು ಕೂಡ ಓಕೆ ಹಿಂಗೆಲ್ಲ ಆಗತ್ತೆ, ಹಾಗೆ ಹೀಗೆ 1-2 ಸೀಸನ್ ಹಿಂಗ ಆಗತ್ತೆ ಅನ್ನೋದು ಅವ್ರಿಗೂ ಅರ್ತಿರ್ತಾರೆ. ಬಟ್ ಈ ಸೀಸನ್ ಅಲ್ಲಿ ತುಂಬಾ ಅವಮಾನವನ್ನ ಅವ್ರು ಪಡ್ಲೇಬೇಕಾಗುತ್ತೆ. ಎಸ್, ಕೊನೆಯ
ಕೊನೆಯದಾಗಿ ಪ್ರೆಡಿಕ್ಟ್ ಮಾಡ್ತೀರಾ ಯಾವ ಟೀಮ್ನ ಪಟೇಲ್? ಇಲ್ಲ, ಹೋಮ್ ಟೀಮೇ ನಾನು ಇವತ್ತು ಸಪೋರ್ಟ್ ಮಾಡೋದು. ಆಕ್ಚುಲಿ ಯಾಕಂದ್ರೆ ಕಿಶನ್ ಮತ್ತೆ ರೋಹಿತ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಫಾರಿನ್ ಪ್ಲೇಯರ್ಸ್ ಯಾರು ಆಡಿದ್ರು ಕೂಡ ಆಡ್ತಾ ಇದ್ದಾರೆ, ಖಂಡಿತವಾಗ್ಲು ಫಾರ್ಮ್ ಅಲ್ಲಿ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಒಂದು ಮೈನಸ್ ಅನ್ನೋದನ್ನ ಬಿಟ್ರೆ, ಮೈನಸ್ ಆಸ್ ಅ ಕ್ಯಾಪ್ಟನ್ ಆಗಿ ಮುನ್ನಡೆಸೋದನ್ನ ಅಷ್ಟು ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಟ್ರೆ ಮುಂಬೈನಲ್ಲಿ ನನಗೇನು ಮೈನಸ್ ಅನ್ನಿಸ್ತಾ ಇಲ್ಲ. ಆರ್ಆರ್ ಸ್ಟ್ರಾಂಗ್ ಇದೆ, ಬಟ್ ನಾನು ಹೋಮ್ ಟೀಮ್ ಗೆಲ್ಬಹುದು ಅನ್ನೋ ಕಾರಣಕ್ಕಾಗಿ ಮುಂಬೈ ಗೆಲ್ಬಹುದು ಅಂತ ಅನ್ಕೊ. ಎಸ್ ಪ್ರಿಯಾಂಕಾ, ಇವತ್ತಿನ ಮ್ಯಾಚ್ ನಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಎರಡೂ ತಂಡಗಳಿಂದ ಅಂತ ಹೇಳಿ? ಎರಡು ತಂಡಗಳು ಸ್ಟ್ರಾಂಗ್ ಇದೆ, ಸೊ ನನ್ನ ಪ್ರೆಡಿಕ್ಷನ್ ಪ್ರಕಾರ MI ಗೆಲ್ಬೇಕು ಅಂತ ಅಂತೀನಿ. ರಾಜಸ್ಥಾನ ಅವರು ಚಾಲಿದ್ದಾರೆ, ಎಸ್ ಹೌದು. ಬಟ್ ಹೇಳ್ತೀವಲ್ಲ, ಲೈಕ್ ಯಾರು ಕರೆಕ್ಟ್ ಆಗಿ ಟಾರ್ಗೆಟ್ ಬಂದ ನಂತರ ನೆಕ್ಸ್ಟ್ ಟೀಮ್ ಏನು ಆಡುತ್ತೆ ಅವ್ರ ಕೈಯಲ್ಲಿ ಇರುತ್ತೆ ನಾವು ಯಾವ ಥರ ಇದು ಮಾಡಬೇಕು ಅನ್ನೋದು. ಸೊ ಫಸ್ಟ್ ಏನಾದರೂ ಮುಂಬೈ ಬ್ಯಾಟಿಂಗ್ ಮಾಡಿದ್ರೆ ಒಳ್ಳೆ ಟಾರ್ಗೆಟ್ ಮಾಡಿಕೊಡ್ತಾರೆ. ಆ್ಯಂಡ್ RR ಬ್ಯಾಟಿಂಗ್ ಮಾಡಿದ್ರೆ ಟಾರ್ಗೆಟ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಅಷ್ಟೊಂದು ರನ್ಸ್ ಆಗಲ್ಲ ಅಂತ ಅನ್ಸುತ್ತೆ. ಬಟ್ ಮುಂಬೈ ಇವತ್ತು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬಿಗ್ ಸ್ಕೋರ್ ಕಲೆ ಹಾಕುತ್ತೆ, 190 ಮೇಲೆ ಅಥವಾ 200 ಮೇಲೆ ಅಂತಾನೆ ಅನ್ಕೊಳ್ಳೋಣ. ಇವತ್ತಿನ ಮ್ಯಾಚ್ ನಲ್ಲಿ ಟಾಸ್ ಮ್ಯಾಟರ್ ಆಗುತ್ತೆ 100%. ಟಾಸ್ ಗೆದ್ರಂತೂ ಫೀಲ್ಡಿಂಗ್ ತಗೊಂಡೇ ತಗೋತಾರೆ, ನೋ ಡೌಟ್. ಆದ್ರೆ ಏನೇ ತಗೊಂಡ್ರು ಕೂಡ ಮುಂಬೈಗೆ ಒಂದ್ ಸ್ವಲ್ಪ ಜಾಸ್ತಿ ಒಲವು ನಂದು ಇವತ್ತಿನ ಪ್ರೆಡಿಕ್ಷನ್ ಪ್ರಕಾರ. ಯಾಕಂದ್ರೆ 2 ಮ್ಯಾಚ್ ಬೇರೆ ಸೋತಿದ್ದಾರೆ. ಆರಂಭದಲ್ಲಿ ಹೆಂಗೆ ಅಂತಂದ್ರೆ ಮುಂಬೈ ಸೋಲ್ನಿಂದನೇ ಅವ್ರ ಅಭಿಯಾನ ಆರಂಭ ಮಾಡ್ತಾರೆ, ಗೆಲ್ಲೋಕ್ ಸ್ಟಾರ್ಟ್ ಮಾಡಿದ್ರೆ ಅದು ನಿಲ್ಲೋದೇ ಇಲ್ಲ. ಇವತ್ತು ಏನಾದ್ರೂ ಆ ಒಂದು ಗೆಲುವು ಅವ್ರಿಗೆ ಸಿಕ್ಕರೆ ಒಳ್ಳೇದು ಅಂತ ನಾನು ಕೂಡ. ಬೆಟರ್. ಥ್ಯಾಂಕ್ ಯು ಪಾಟೀಲ್, ಥ್ಯಾಂಕ್ ಯು ಪ್ರಿಯಾಂಕಾ. ಇಷ್ಟೊತ್ತು ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಇವತ್ತು ವಾಂಖಡೆಯಲ್ಲಿ ನಡೀತಾ ಇರೋದು ದೊಡ್ಡ ಮಟ್ಟದ ಕದನ. ಹಾರ್ದಿಕ್ ಪಾಂಡ್ಯ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ, ಫ್ಯಾನ್ಸ್ ಏನ್ ಮಾಡ್ತಾರಪ್ಪ ಅನ್ನುವಂಥದ್ದಾಗಿ ಕಾದ್ ನೋಡ್ಬೇಕಾಗತ್ತೆ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರಾ ಅಥವಾ ಮುಂಬೈ ಇಂಡಿಯನ್ಸ್ ಗೆಲ್ತಾರಾ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.